ಅರ್ಜುನ್, ನಿನ್ನ ಹತ್ರ ಹೇಗೆಲ್ಲ ನಾನು ನಾಟಕ ಮಾಡಬೇಕಾಗಿದೆ. ಮಡಿಕೇರಿಲಿ ಅಭಿ ಇದ್ದಾರೆ. ನನಗೆ ದೇವಿ ಅಕ್ಕನ ಅಭಿ ಜೊತೆ ಒಂದ್ ಮಾಡೋ ಮುಖ್ಯವಾದ ಕೆಲಸ ಇದೆ. ಅವ್ರ ಮದ್ವೆ ಅಲ್ಲಿ ನಡಿಬೇಕು. ಅದಕ್ಕೆ ನಾವು ಮಡಿಕೇರಿಗೆ ಹೋಗ್ಬೇಕು. ನಾನು ನಿನ್ನ ತುಂಬಾ ಲವ್ ಮಾಡ್ತೀನಿ ಕಣೋ, ಆದ್ರೆ ಮೊದಲು ಕರ್ತವ್ಯ, ಆಮೇಲೆ ಲವ್. ಏನೋ ಪರಿ ಹಂಗೆ ಮಡಿಕೇರಿ ಯೋಚನೆಯಲ್ಲಿ ಮುಳುಗೋಗಿದ್ಯಾ? ಅಮ್ಮನ ಹತ್ರ ಮಾತಾಡೋಣ ಬಾ. ಬಾ. ಬಂದೇ ಇರು. ಛೇ, ಮದುವೆ ಆದಮೇಲೆ ಆ ಪರಿನ ನನ್ನ ಕಾಲಡಿಯಲ್ಲಿ ತುಳಿದು ಹೊಸಕ್ಕೆ ಹಾಕಬೇಕು ಅಂದ್ಕೊಂಡೆ. ನನ್ನ ಬಾಯಾರೇನೆ ಸಂತೋಷವಾಗಿ ಹನಿಮೂನಿಗೆ ಹೋಗ್ಬಿಟ್ಟು ಬನ್ನಿ, ಬೇಗ ಮಗು ಮಾಡ್ಕೊಳ್ಳಿ ಅಂತ ಹೇಳಿಸ್ಬಿಟ್ಲಲ್ಲ ಅವಳನ್ನ. ಅಮ್ಮ ಅಮ್ಮ ಅಮ್ಮ, ಇಲ್ಲಿದ್ದೀರಾ? ಅಮ್ಮ. ಹೇಳು ಅರ್ಜುನ್. ಪರಿ ಅಮ್ಮ, ನಾವು ಬಂದು ಅದು ಏನು ಅಷ್ಟು ಬೇಗ ಡೆಸ್ಟಿನೇಷನ್ ಡಿಸೈಡ್ ಮಾಡಿಬಿಟ್ರಾ? ಹೌದಮ್ಮ. ಹಾ, ಹೇಳಿ, ಎಲ್ಲಿ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದೀರಾ? ಫ್ರಾನ್ಸ್, ಸ್ಪೇನ್, UK, ಸ್ವಿಸ್? ನಾವು ಮಡಿಕೇರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೀವಮ್ಮ. ವಾಟ್? ಮಡಿಕೇರಿನ? ಮಡಿಕೇರಿ ಅತ್ತೆ? ಕಮ್ ಅಗೈನ್. ಮಡಿಕೇರಿ ಅತ್ತೆ? ನನಗೆ ಹಚ್ಚ ಹಸಿರಾಗಿರೋ, ಕಣ್ಣಿಗೂ ಮನಸ್ಸಿಗೂ ತಂಪನ್ಸೋ ಹಾಗೆ ಒಂದ್ ಜಾಗಕ್ಕೆ ನನ್ನ ಗಂಡನ ಜೊತೆ ಹೋಗ್ಬೇಕು ಅಂತ ತುಂಬಾ ದಿನದ ಆಸೆ ಅತ್ತೆ. ದಟ್ಸ್ ಓಕೆ. ಆದ್ರೆ ಯುರೋಪಲ್ಲಿ ಇಲ್ದಿರೋ ಹಸ್ರ, ನ್ಯೂಜಿಲೆಂಡ್ ಹೋಗಿ ಸ್ವಿಸ್ ನೋಡಿ. ಅದೆಲ್ಲ ಅಬ್ರಾಡಲ್ಲಿ ಓದುವಾಗ ನೋಡಿ ನೋಡಿ ಬೋರ್ ಆಯ್ತು ಅತ್ತೆ. ಮಡಿಕೇರಿ ಅಂತ ಒಂದ್ ಜಾಗಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನನಗೂ ಅಷ್ಟೇ ಅಮ್ಮ. ಇಲ್ಲ ಪರಿ, ಅರ್ಜುನ್, ನಮ್ಮ ಸ್ಟೇಟಸ್ಗೆ ಹನಿಮೂನ್ಗೆ ಫಾರಿನ್ಗೆ ಹೋದ್ರೆ ತಾನೇ ಸೆಟ್ ಆಗೋದು. ನನಗೆ ಫಾರಿನ್ ಎಲ್ಲ ಬೋರ್ ಆಗುತ್ತೆ. ನನಗೆ ಒಂದೊಳ್ಳೆ ಹಿಲ್ ಸ್ಟೇಷನ್ಗೆ ಹೋಗ್ಬೇಕು ಅಂತಾನೆ ಆಸೆ ಆಗ್ತಿದೆ. ಕಮ್ ಆನ್, ನಾನು ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಏನಂತ ಹೇಳೋದು? ಅರ್ಜುನ್, ವಿ ಆರ್ ದಿ ಎಲೈಟ್ ಗ್ರೂಪ್. ನನ್ನ ಮಗ ಹನಿಮೂನ್ಗೆ ಮಡಿಕೇರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ನನ್ನ ಬೆನ್ ಹಿಂದೆ ಮುಸಿ ಮುಸಿ ನಗೋರು ಕೂಡ ಮುಂದೆ ಬಂದು ನನ್ನ ಮುಖದ ಮೇಲೆ ಬಿದ್ದು ಬಿದ್ದು ನಗ್ತಾರೆ. ಇವಳು ಬುದ್ಧಿನೇ ಹೀಗೆ. ನಾನು ಅವಳ ಮೊಬೈಲಲ್ಲಿ ಅವಳ ಫೋಟೋ ನೋಡ್ದಾಗ್ಲೇ ಹೇಳಿದ್ದೀನಿ, ಇವಳು ಕೋಟ್ಯಾಧಿಪತಿ ಮನೆ ತಂದಳು ಹುಟ್ಟಿರೋ ನಳನ್ ಮಗಳೆಲ್ಲ ಅಂತ. ನೀವ್ ಯಾರಾದ್ರೂ ನಂಬದ್ರೆ ತಾನೆ? ಇಲ್ಲ ಅತ್ತೆ, ಯಾವಾಗ್ಲೂ ಇನ್ನೊಬ್ರಿಗೋಸ್ಕರ ಬದುಕಬಾರ್ದು ಅಂತ ನೀವೇ ಆಗಾಗ ಹೇಳ್ತಿರಲ್ವಾ? ಹಾ, ನಾನು ಯಾವಾಗ ಹೇಳ್ದೆ? ನೋಡ್ದೇ ಇರೋ ಹೊಸ ಜಾಗಕ್ಕೆ ಹೋದ್ರೆ ತಾನೇ ಅತ್ತೆ ಹನಿಮೂನ್ ಒಂದ್ ಥ್ರಿಲ್ಲು. ನೋಡಿ ಬೋರ್ ಹೊಡ್ತಿರೋ ಜಾಗದಲ್ಲಿ ಏನ್ ಥ್ರಿಲ್ಲು? ಹೌದಮ್ಮ, ನಾನು ಯುರೋಪ್ ಎಲ್ಲ ಟೂರ್ ಹೋಗಿದ್ದೀನಣ್ಣ. ಸರಿ ಸರಿ, ಹನಿಮೂನ್ ನಿಮಗ್ ತಾನೆ. ನಿಮ್ಮಿಬ್ರಿಗೂ ಓಕೆ ಅಂದ್ರೆ ನಾನೇನ್ ಹೇಳೋದು? ಮಡಿಕೇರಿಯಲ್ಲಿ ನಮ್ಮ ರೆಸಾರ್ಟ್ ಇದೆಯಲ್ಲ, ಅದ್ರಲ್ಲಿ ನಾನು ಬುಕ್ ಮಾಡ್ತೀನಿ. ನೀವು ಹೊರಡಕ್ಕೆ ರೆಡಿ ಆಗಿ. ಸರಿ ಅತ್ತೆ, ಥ್ಯಾಂಕ್ಸ್ ಅಮ್ಮ. ಅತ್ತೆ, ಅಭಿಭಾವನ್ ಟ್ರೀಟ್ಮೆಂಟು ಮಡಿಕೇರಿಯಲ್ಲಿ ತಾನೇ ನಡೀತಿರೋದು? ಹೌದು, ಯಾಕೆ? ಅರ್ಜುನ್, ಅಂದ್ರೆ ನಾವು ಕೂಡ ಅಭಿಭಾವನ್ ಹೋಗಿ ನೋಡ್ಬೋದಲ್ವಾ? ಏನಾದ್ರೂ ಹೆಲ್ಪ್ ಬೇಕಿದ್ರೆ ಮಾಡ್ಬೋದಲ್ವಾ? ಹೌದು ಪರಿ. ಅಮ್ಮ, ನನಗೂ ಈ ಐಡಿಯಾನೇ ಹೊಳಿಲಿಲ್ಲ. ಬರೀ ನೋಡಿ ಎಷ್ಟು ಪ್ರೀತಿಯಿಂದ ಕೇರ್ ಮಾಡ್ತಾಳೆ ಅಂತ. ಇವಳು ಬರೀ ನನ್ನನ್ನು ಅಷ್ಟೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿನೇ ತುಂಬಾ ಹಚ್ಕೊಂಡಿದ್ದಾಳೆ. ಅದ್ ಹಾಗಲ್ಲ ಅರ್ಜುನ್, ಅಭಿಭಾವ ಟ್ರೀಟ್ಮೆಂಟ್ ಅಲ್ಲಿ ಒಂಟಿಯಾಗಿ ಲೋನ್ಲಿಯಾಗಿ ಫೀಲ್ ಮಾಡ್ತಾರಲ್ವಾ? ನಮ್ಮನ್ನ ನೋಡಿ ಸ್ವಲ್ಪ ಖುಷಿ ಆಗುತ್ತೆ ಅವ್ರಿಗೆ. ಅದಕ್ಕೆ ಅಭಿಭಾವನ್ನ ಹೋಗಿ ನೋಡೋಣ ಅಂದಿದ್ದು. ಕೂತ್ರೆ ನಿಂತ್ರೆ ಅಭಿ ಬಗ್ಗೆನೇ ಕೇಳ್ತಾ ಇದ್ದಾಳಲ್ಲ ಇವಳು. ನಂಗೆ ಯಾಕೋ ಡೌಟು. ಏನತ್ತೆ, ನಾವಲ್ಲಿಗೆ ಹೋಗ್ಬೋದಲ್ವಾ? ಶೋರ್ ಶೋರ್, ವೈ ನಾಟ್?
ಯಾವಾಗ ಹೊರಡ್ತೀರಾ ಅಂತ ಹೇಳಿ ರಾಮು ಹತ್ರ ಹೇಳಿ ಒಳ್ಳೆ ರೂಮ್ ಬ್ಲಾಕ್ ಮಾಡಕ್ ಹೇಳ್ತೀನಿ. ಸರಿ ಅತ್ತೆ, ನಾಳೆನೆ ಹೊರಡ್ತೀವಿ. ಹೌದಮ್ಮ, ಲೆಟ್ ದಿಸ್ ಬಿ ಅ ಫ್ಯಾಮಿಲಿ ಮೀಟ್ ಅಂಡ್ ಹನಿಮೂನ್. ಓಕೆಪಾ. ಅಯ್ಯಯ್ಯೋ, ಅದಕ್ಕೆ ತಂದ ಕಾಫಿ ಆರ್ ಹೋಯ್ತೆ. ಖಂಡಿತ ಇದನ್ನ ಕೊಟ್ರೆ ಸರಿಯಾಗಿ ಬೈಸ್ಕೋಬೇಕು. ಬೇಡ. ಇವಳು ಯಾಕೆ ದಿಢೀರಂತ ಅಭಿನ್ ನೋಡಕ್ ಹೋಗ್ಬೇಕು ಅಂತಿದ್ದಾಳೆ? ಇವಳು ರಗಳೆ ಬೇಡ ಅಂತ ತಾನೇ ಅಭಿನ ಮಡಿಕೇರಿ ಟ್ರೀಟ್ಮೆಂಟ್ ಕಳ್ಸಿದ್ದು. ಅಲ್ಲಿ ಹೋಗಿ ಅವನಿಗೆ ತೊಂದರೆ ಕೊಡ್ತಾರಲ್ಲ. ಹೋಗೋದು ಬೇಡ ಅಂತ ಈಗ ಹೇಳಿದ್ರೆ ಪರಿ ಡೌಟ್ ಪಡ್ತಾಳೆ. ಅಣ್ಣನ್ ನೋಡಕ್ ಹೋಗೋದು ಬೇಡ ಅಂತ ತಮ್ಮನ್ ತಡಿಯಕ್ಕೂ ಆಗಲ್ಲ. ಸರಿ, ಇವ್ರು ಮಡಿಕೇರಿಗೆ ಹೋಗ್ಲಿ, ಆಮೇಲೆ ನೋಡ್ಕೊಳ್ಳೋಣ.